10ಕ್ಕೂ ಹೆಚ್ಚು ಜನರಿಗೆ ಕಚ್ಚಿ ಗಂಭೀರ ಗಾಯಗೊಳಿಸಿದ್ದ ಮಂಗನನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೊನೆಗೂ ಯಶಸ್ವಿಯಾಗಿದ್ದಾರೆ. ಹಾವೇರಿಯ ಅಂತರವಳ್ಳಿ ಗ್ರಾಮಸ್ಥರಲ್ಲಿ ಮಂಗ ಆತಂಕ ಸೃಷ್ಟಿಸಿತ್ತು. ಮಂಗನನ್ನ ಬಡಿದು ಕೊಲ್ಲಲು ಗ್ರಾಮಸ್ಥರು ತಯಾರಾಗಿದ್ದು, ಗ್ರಾಮಸ್ಥರಿಂದ ಮಂಗನನ್ನ ಸುರಕ್ಷಿತವಾಗಿ ಅರವಳಿಕೆ ನೀಡಿ ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಕಾಫಿ ನಾಡು ಚಿಕ್ಕಮಗಳೂರಿನ ಜನರು ಚಳಿಗೆ ಥಂಡ ಹೊಡೆದಿದ್ದಾರೆ. ಜಿಲ್ಲೆಯ ತಾಪಮಾನ ಗರಿಷ್ಠ 24 ಡಿಗ್ರಿಯಿಂದ 9 ಹಾಗೂ 13 ಡಿಗ್ರಿವರೆಗೂ ತಲುಪಿದೆ. ಇದರಿಂದ ಬಿಪಿ, ಶುಗರ್, ಹೃದಯ ಸಂಬಂಧಿ ಕಾಯಿಲೆ ಇರೋರು ಎಚ್ಚರವಾಗಿರಿ ಅಂತ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಚಳಿಗೆ ಬಿಪಿ, ಶುಗರ್ ಇರೋರಿಗೆ ಸ್ಟ್ರೋಕ್ ಆಗೋ ಸಾಧ್ಯತೆ ಇದ್ದು ಬೆಚ್ಚಗೆ ಇರುವಂತೆ ಸೂಚಿಸಲಾಗಿದೆ. ವರ್ಷ ಪೂರ್ತಿ ಮಳೆಯಿಂದ ಹೈರಾಣಾಗುವ ಕಾಫಿ ನಾಡಿಗರಲ್ಲಿ ಚಳಿ ಆತಂಕ ಸೃಷ್ಟಿಸಿದೆ. ಗೃಹ ಸಚಿವ ಪರಮೇಶ್ವರ್ ಅವರ ಕನಸಿನ ಕೂಸು ಗ್ರೇಟರ್ ತುಮಕೂರು ಮಾಡಬೇಕೆಂಬ ಮಹದಾಸೆಗೆ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ. ಶೀಘ್ರದಲ್ಲೇ ತುಮಕೂರು ಪಾಲಿಕೆಗೆ ನಿರ್ದೇಶಿತ ಗ್ರಾಮಗಳ ಸೇರ್ಪಡೆ ಆಗುವ ಸಾಧ್ಯತೆ ಇದೆ. 14 ಗ್ರಾಮ ಪಂಚಾಯಿತಿಯ 54 ಗ್ರಾಮಗಳ ಸೇರ್ಪಡೆಗೆ ಕ್ಯಾಬಿನೆಟ್ ಒಪ್ಪಿಗೆ ನೀಡಿದೆ. ಪ್ರಸ್ತುತ 48 ಚದರ ಕಿಲೋಮೀಟರ್ ವ್ಯಾಪ್ತಿಯ ಮಹಾನಗರ ಪಾಲಿಕೆ ಗ್ರಾಮಗಳ ಸೇರ್ಪಡೆ ಬಳಿಕ 176 ಕಿಲೋಮೀಟರ್ಗೆ ವಿಸ್ತರಣೆಯಾಗಲಿದೆ. ನಗರ ವ್ಯಾಪ್ತಿಗೆ ಬೆಳಗುಂಬ, ಅರಕೆರೆ, ಹಿರೇಹಳ್ಳಿ ಸೇರಿ ಪ್ರಮುಖ ಗ್ರಾಮ ಪಂಚಾಯಿತಿಗಳು ಸೇರಲಿದೆ. ಹೀಗಾಗಿ ಶೀಘ್ರದಲ್ಲೇ ತುಮಕೂರು ಮಹಾನಗರ ಪಾಲಿಕೆಗೆ ಗ್ರೇಟರ್ ತುಮಕೂರು ಅಂತ ಮರು ನಾಮಕರಣ ಆಗಲಿದೆ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಪಡಿತರ ಅಂಗಡಿಯ ಬದಲು ಕಾಳಸಂತೆಗೆ ಅಕ್ಕಿ ಸಾಗಣೆ ಮಾಡಲಾಗುತ್ತಿದೆ. ಡಿವೈಎಸ್ಪಿ ರಾಜಣ್ಣ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ 90 ಮೂಟೆ 46 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ. ಕೆಆರ್ ನಗರ ಹಾಸನ ರಸ್ತೆಯ ತಾಲೂಕು ಕೃಷಿ ಮಾರುಕಟ್ಟೆ ಬಳಿ ಲಾರಿ ಪತ್ತೆಯಾಗಿದೆ. ಪೊಲೀಸರು ಬರ್ತಿದ್ದಂತೆ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ತಾಲೂಕು ಕೃಷಿ ಮಾರುಕಟ್ಟೆ ಕಾರ್ಯದರ್ಶಿ ರವಿ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ರೇಷನ್ ಅಂಗಡಿ ಬದಲು ಕಾಳಸಂತೆಗೆ ಪಡಿತರ ಅಕ್ಕಿ ಮಾರಾಟ ಮಾಡುತ್ತಿದ್ದಾರೆಂದು ಆರೋಪಿಸಲಾಗಿದೆ. ಘಟನೆ ನಂತರ ರವಿ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು, ಯಾರ ಸಂಪರ್ಕಕ್ಕೂ ಸಿಗದೆ ರವಿ ಎಸ್ಕೇಪ್ ಆಗಿದ್ದಾನೆ. ಪ್ರಕರಣ ಸಂಬಂಧ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಗಳನ್ನೇ ಪಾಪಿ ತಂದೆ ವೇಶ್ಯಾವಾಟಿಕೆ ಕೂಪಕ್ಕೆ ತಳ್ಳಿದ ಘಟನೆ ಕಡೂರು ತಾಲೂಕಿನ ಬೀರೂರು ಹಳ್ಳಿಯೊಂದರಲ್ಲಿ ನಡೆದಿದೆ. ಅಪ್ಪ ಅಜ್ಜಿ ಸೇರಿ ಹಣಕ್ಕಾಗಿ ತಾಯಿ ಇಲ್ಲದ ಬಾಲಕಿಯನ್ನ ವೇಶ್ಯಾವಾಟಿಕೆ ನರಕಕ್ಕೆ ತಳ್ಳಿದ್ದಾರೆ. 16 ವರ್ಷದ ಅಪ್ರಾಪ್ತ ಬಾಲಕಿಯನ್ನ 10ಕ್ಕೂ ಹೆಚ್ಚು ಜನ ಅತ್ಯಾಚಾರ ಮಾಡಿದ್ದಾರೆ. ಭರತ್ ಶೆಟ್ಟಿ ಎಂಬುವನಿಂದಿಗೆ ಮಗಳನ್ನ ಮಂಗಳೂರಿಗೆ ಪಾಪಿ ತಂದೆ ಕರೆದೊಯ್ದಿದ್ದ. ಮಂಗಳೂರಿನಲ್ಲಿ 6 ದಿನದಲ್ಲಿ 10ಕ್ಕೂ ಹೆಚ್ಚು ಜನರು ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಊರಿಗೆ ವಾಪಸ್ ಬಂದ ಬಳಿಕ ಸಂತ್ರಸ್ತ ಬಾಲಕಿ ಚಿಕ್ಕಪ್ಪನಿಗೆ ವಿಷಯ ತಿಳಿಸಿದ್ದಾಳೆ. ಬಾಲಕಿಯ ಚಿಕ್ಕಪ್ಪ ಅತ್ತೆಯಿಂದ ಬೀರೂರು ಠಾಣೆಗೆ ದೂರು ನೀಡಲಾಗಿದ್ದು, ತಂದೆ ಗಿರೀಶ್, ಅಜ್ಜಿ ನಾಗರತ್ನ, ಭರತ್ ಶೆಟ್ಟಿ ಸೇರಿ 12 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಬಾಂಬ್ ಬೆದರಿಕೆಗಳ ಪ್ರಕರಣ ಹೆಚ್ಚಾಗ್ತಿದೆ. ಜಯನಗರದ 4ನೇ ಬ್ಲಾಕ್ನಲ್ಲಿರುವ ನ್ಯಾಷನಲ್ ಪಬ್ಲಿಕ್ ಶಾಲೆಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಫೆಬ್ರವರಿ 25ರವರೆಗೆ ಡೆಡ್ಲೈನ್ ನೀಡಿರುವ ಅನಾಮಿಕ ವ್ಯಕ್ತಿ $60,000 ಅಮೆರಿಕನ್ ಡಾಲರ್ ಅಂದರೆ ಸುಮಾರು 50 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ. ಬಾಂಬ್ ಬೆದರಿಕೆ ಸಂದೇಶ ಕಂಡು ಶಾಲಾ ಆಡಳಿತ ಮಂಡಳಿ ಶಾಕ್ ಆಗಿದ್ದು ಪೊಲೀಸರಿಗೆ ದೂರು ನೀಡಿದ್ದಾರೆ. ಶಾಲೆಯ 4 ಕಡೆಗಳಲ್ಲಿ ಬಾಂಬ್ ಇಡಲಾಗಿದೆ. ಈ ಬೆದರಿಕೆ ಮೇಲ್ ಜನವರಿ 1ರಂದು ಕಳಿಸಲಾಗಿತ್ತು. ಆದರೆ ತಡವಾಗಿ ಮೇಲ್ ಪರಿಶೀಲಿಸಿದ ಶಾಲೆಯ ಪ್ರಿನ್ಸಿಪಾಲ್ ಇದನ್ನ ನೋಡಿ ಶಾಕ್ ಆಗಿದ್ದಾರೆ. ಕೂಡಲೇ ತಿಲಕ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ ಸಹಾಯದಿಂದ ತಪಾಸಣೆ ನಡೆಸಿದ್ದಾರೆ. ಈ ತನಕ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಿಲ್ಲ. ಆದರೆ ಫೆಬ್ರವರಿ 25ರ ಡೆಡ್ಲೈನ್ಗೆ ಆಡಳಿತ ಮಂಡಳಿ ಹೆದರಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.